ನಮಸ್ಕಾರಗಳು. ಜ್ಯೋತಿ ಬಟ್ಸ್ ಪ್ರಪಂಚಕ್ಕೆ ಸ್ವಾಗತ. ಕಥಾಲೋಕ ಜ್ಯೋತಿರ್ಲಿಂಗಗಳು ಕಾಶಿ ವಿಶ್ವನಾಥ ಭಾಗ 2. ಪಂಚಕ್ರೋಶಿ ಕ್ಷೇತ್ರವೆಂದು ಕರೆಯಲ್ಪಡುವ ಕಾಶಿಯಲ್ಲಿ ಶಿವನು ಜ್ಯೋತಿರ್ಲಿಂಗವಾಗಿ ನೆಲೆ ನಿಂತದ್ದು ಹೇಗೆ? ಈ ಕಥೆಯನ್ನು ಕೇಳೋಣ ಬನ್ನಿ. ಯುಗಾಂತರಗಳಿಂದ ಇದ್ದಂತಹ ಕಾಶಿ ಕ್ಷೇತ್ರದ ಮಹಿಮೆಯನ್ನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೇನಷ್ಟೇ. ಇಂತಹ ಕ್ಷೇತ್ರದಲ್ಲಿ ವಿಶ್ವೇಶ್ವರನಾಗಿ ವಿಶ್ವನಾಥನಾಗಿ ನೆಲೆ ನಿಂತಿರುವ ಶಿವನ ಕಥೆಯನ್ನು ಕೇಳೋಣ ಬನ್ನಿ. ಹಿಂದಕ್ಕೆ ಒಮ್ಮೆ ಪರಮೇಶ್ವರನು ಪಾರ್ವತಿಯೊಂದಿಗೆ ಕೈಲಾಸದಿಂದ ಹೊರಟು ಸ್ವರ್ಗ, ಮೃತ್ಯು, ಪಾತಾಳ ಮೊದಲಾದ ಲೋಕಗಳಲ್ಲಿ ಸಂಚರಿಸುತ್ತಾ ಸತ್ಯಲೋಕಕ್ಕೆ ಆಗಮಿಸಿ ಬ್ರಹ್ಮನ ಸಭಾಸ್ಥಾನಕ್ಕೆ ಬಂದರು. ಆಗ ಬ್ರಹ್ಮನು ಆದರಪೂರ್ವಕವಾಗಿ ಪಾರ್ವತಿ ಪರಮೇಶ್ವರರನ್ನು ಸ್ವಾಗತಿಸಿ ಉಚಿತಾಸನದಲ್ಲಿ ಕುಳ್ಳಿರಿಸಿ ಅತಿಥಿ ಸತ್ಕಾರದ ಪದ್ಧತಿಯಂತೆ ಷೋಡಶೋಪಚಾರಗಳಿಂದ ಅವರನ್ನು ಪೂಜಿಸಿ ತನ್ನ 4 ಮುಖಗಳಿಂದ ಅವರನ್ನು ಸ್ತೋತ್ರ ಮಾಡಲಾಗಿ ಪರಶಿವನು ಸಂತುಷ್ಟನಾಗಿ ಪಾರ್ವತಿಯೊಡನೆ ಇನ್ನು ಹೊರಡಬೇಕೆನ್ನುವಷ್ಟರಲ್ಲಿ ಬ್ರಹ್ಮನು ಎದ್ದು ನಿಂತು 5ನೆಯ ಮುಖದಲ್ಲಿ ಅವ್ಯಾಚ್ಯ ಶಬ್ದಗಳನ್ನಾಡ ಹತ್ತಿದನು. ಬ್ರಹ್ಮನ ಅಹಂಭಾವದ ಮಾತುಗಳನ್ನು ಕೇಳಿ ಶಂಕರನು ಸಮಾಧಾನದಿಂದ, ಎಲ್ಲ ಈ ಸುರಶ್ರೇಷ್ಠನಾದ ಬ್ರಹ್ಮನೇ, ನಿನ್ನ ಈ ರೀತಿಯ ವರ್ತನೆ ಸರಿಯಲ್ಲ ಎಂದು ಬಹುವಿಧವಾಗಿ ಹೇಳಿದರು. ಸೃಷ್ಟಿಕರ್ತನಾದ ಬ್ರಹ್ಮನು ತನ್ನ 5ನೇ ಮುಖದಿಂದ ಕೆಟ್ಟದಾದ ಅತ್ಯಂತ ದುರ್ವರ್ತನೆಯಿಂದ ಶಿವಪಾರ್ವತಿಯರನ್ನು ನೀಚವಾಗಿ ಬೈಗುಳದಿಂದ ಮಾತನಾಡಿದನು. ಇದು ಬ್ರಹ್ಮನಿಗೆ ಸರಸ್ವತಿಯಿಂದ ಸಿಕ್ಕಿದ ಶಾಪವಾಗಿತ್ತು. ಮಗಳೆಂದು ಲೆಕ್ಕಿಸದೆ ಮೋಹಪರವಶನಾದಂತಹ ಬ್ರಹ್ಮನಿಗೆ ನಿನ್ನ 5ನೇ ಬಾಯಿಯಲ್ಲಿ ಆ ವ್ಯಾಜ್ಯ ಶಬ್ದಗಳು ಬರಲಿ ಎಂದು ಶಾಪವಿತ್ತಿದ್ದಳು. ಹೀಗೆ ಈ 5ನೇ ಮುಖದಿಂದ ಕೇಳಿದಂತಹ ಕೆಟ್ಟ ನುಡಿಗಳನ್ನು ಕಂಡು ಪರಶಿವನು ಕೋಪಾವಿಷ್ಟನಾಗಿ ಆ 5ನೇ ತಲೆಯನ್ನು ಅವನ ಕಿರು ಬೆರಳಿನಿಂದ ಚಿವುಟಿ ತೆಗೆದು ಬಿಟ್ಟನು. ಆ 5ನೇ ರುಂಡವು ಶಿವನ ಕೈಗೆ ಅಂಟಿಕೊಂಡು ಅವನ ಬೆನ್ನು ಬಿಡದೆ ಕಾಡ ಹತ್ತಿತು. ಸಾಮಾನ್ಯ ಮಾನವರಂತೆ ಪರಶಿವನು ಆ ಬ್ರಹ್ಮಹತ್ಯಾ ದೋಷದಿಂದ ಭಯಚಕಿತನಾಗಿ ಪಾರ್ವತಿ ಸಹಿತ ಓಡ ಹತ್ತಿದನು. ಆದರೆ ಆ ಬ್ರಹ್ಮ ಕಪಾಲವು ಅವನ ಬೆನ್ನು ಬಿಡಲೇ ಇಲ್ಲ. ಇವನು ಇದರ ಬಿಡುಗಡೆಗಾಗಿ ಎಲ್ಲ ಲೋಕಗಳಲ್ಲಿಯೂ ತಿರುಗಾಡಿ ಕೊನೆಗೆ ಭೂಲೋಕಕ್ಕೆ ಓಡಿ ಬಂದು ಪುಣ್ಯಪ್ರದವಾದ ವಾರಣಾಸಿ ಕ್ಷೇತ್ರವನ್ನು ಪ್ರವೇಶಿಸಿದ ಕೂಡಲೇ ಭರದಿಂದ ಬೆನ್ನು ಹತ್ತಿದ ಕಪಾಲವು ಕಾಶಿಯಲ್ಲಿ ಪ್ರವೇಶಿಸಲು ಧೈರ್ಯ ಸಾಲದೆ ತಳಮಳಿಸುತ್ತಾ ಆ ಕ್ಷೇತ್ರದ ಹೊರಗಡೆಯಲ್ಲಿಯೇ ಒಂದೇ ಸಮನೆ ಸುತ್ತುವರೆಯ ಹತ್ತಿತು. ಈ ಪ್ರಕಾರ ಸದಾಶಿವನು ಕಪಾಲದ ಕಿರುಕಳೆಯಿಂದ ಉಳಿದುಕೊಂಡು ನಿಶ್ಚಿಂತನಾಗಿ ಸಕಲ ಲೋಕಗಳಲ್ಲಿಯೂ ಕಾಶಿ ಕ್ಷೇತ್ರವು ಅತ್ಯಂತ ಪುಣ್ಯಕ್ಷೇತ್ರವೆಂದು ಮನಗಂಡು ಮೊದಲೇ ಪೂರ್ವದಲ್ಲಿ ಸ್ಥಾಪಿಸಿರುವ ಅವಿಮುಕ್ತೇಶ್ವರ ಲಿಂಗದ ಜೊತೆ ಅಂತರ್ಧಾನನಾಗಿ ಅಲ್ಲಿ ಜ್ಯೋತಿರ್ಲಿಂಗನಾಗಿ ಸ್ಥಿರವಾದನು. ಇಂತಹ ವಿಶ್ವೇಶ್ವರನು ವಿಶ್ವದ ಉತ್ಪತ್ತಿ ಸ್ಥಿತಿ ಲಯ ಕರ್ತನಾಗಿರುವುದರಿಂದ ಜ್ಯೋತಿರ್ಲಿಂಗಕ್ಕೆ ವಿಶ್ವೇಶ್ವರನೆಂಬ ನಾಮವು ಪ್ರಸಿದ್ಧವಾಯಿತು. ಹೇಗೆ ಪರಶಿವನು ಬ್ರಹ್ಮಹತ್ಯಾ ದೋಷದಿಂದ ಕಾಶಿಯಲ್ಲಿ ಮುಕ್ತನಾದನೋ ಹಾಗೆಯೇ ತೀರ್ಥಕ್ಷೇತ್ರಾದಿಗಳ ದರ್ಶನದಿಂದ ಬ್ರಹ್ಮಹತ್ಯೆಯನ್ನು ಕಳೆದುಕೊಳ್ಳಬಹುದೆಂದು ತೋರಿಸಿಕೊಟ್ಟಿದ್ದಾನೆ. ಸರ್ವರು ತಮ್ಮ ತಮ್ಮ ಪಾಪ ಪುಣ್ಯಗಳ ವಿಚಾರದಲ್ಲಿ ಎಚ್ಚರವಾಗಿದ್ದು ಅಕಸ್ಮಾತ್ ಪಾಪ ಸಂಭವಿಸಿದ್ದೇ ಆದರೆ ಧರ್ಮ ಗ್ರಂಥಗಳಲ್ಲಿ ಹೇಳಿದ ಪ್ರಕಾರ ಪ್ರಾಯಶ್ಚಿತ ಹೊಂದಿ ಪುಣ್ಯಶೀಲರನ್ನಾಗಿ ಮಾಡುವಂತಹ ಶಕ್ತಿ ವಾರಣಾಸಿ ಕ್ಷೇತ್ರದಲ್ಲಿ ಜಾಗೃತವಾಗಿದೆ. ಇಂತಹ ಜ್ಯೋತಿರ್ಲಿಂಗವನ್ನು ಹೊಂದಿರುವಂತಹ ವಾರಣಾಸಿಯನ್ನು ಜೀವನದಲ್ಲಿ ಒಮ್ಮೆಯಾದರೂ ಭೇಟಿಯಾಗಬೇಕೆಂದು ಎಲ್ಲ ಹಿಂದೂಗಳ ಒಂದು ಭಾವನೆ. ಇಂತಹ ಶ್ರದ್ಧಾಳು ಭಕ್ತರು ಕಾಶಿಯನ್ನು ಭೇಟಿ ಮಾಡಿ ಅಲ್ಲಿಯ ಜ್ಯೋತಿರ್ಲಿಂಗವನ್ನು ನಮಸ್ಕರಿಸಿ ಹಾಗೆ
ಮಣಿಕರ್ಣಿಕಾ ಘಾಟಿನಲ್ಲಿ ಗಂಗಾ ನದಿ ಹರಿಯುತ್ತಿದ್ದು ಆ ಗಂಗೆಯಲ್ಲಿ ಒಂದು ಪವಿತ್ರ ಸ್ನಾನವನ್ನು ಮಾಡುವುದು ಪ್ರತಿಯೊಂದು ಹಿಂದೂ ಅವನ ಜೀವನದಲ್ಲಿ ಮಾಡುವಂತಹ ಅತ್ಯಂತ ದೊಡ್ಡ ಪುಣ್ಯ ಕಾರ್ಯವಾಗಿದೆ. ಕಾಶಿ ಪುಣ್ಯಕ್ಷೇತ್ರದ ಈ ಪುರಾಣ ಕಥೆಯನ್ನು ಕೇಳಿದಿರಲ್ಲ? ಹೇಗಿತ್ತೆಂದು ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಇಂತಹ ಪುರಾಣ ಕಥೆಗಳು ಎಲ್ಲರಿಗೂ ಗೊತ್ತಿರಬೇಕಾದದ್ದು. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಮುಂದೆ ಇದೇ ರೀತಿ ಬೇರೆ ಜ್ಯೋತಿರ್ಲಿಂಗಗಳ ಕಥೆಯೊಂದಿಗೆ ಬರುತ್ತಿರುತ್ತೇನೆ. ಧನ್ಯವಾದಗಳು.